ಎಲ್ಲರಿಗೂ ಶರಣು ಶರಣಾರ್ಥಿ. ಈ ದಿನ ನಾವು ಶಿವಶರಣೆ ಅಮೋಘೆ ರಾಯಮ್ಮನ ವಚನವೊಂದರ ಭಾವಾರ್ಥವನ್ನು ನೋಡೋಣ. ಕಾದ ಹಾಲ ನೊಣ ಮುಟ್ಟಬಲ್ಲುದೆ, ಕಿಚ್ಚನೊಳಗಣ ಗುಂಡ ಬೆಕ್ಕು ಮುಟ್ಟಬಲ್ಲುದೆ, ಮರುಜೇವಣಿಯ ಕಡ್ಡಿ ಕೈಯಲ್ಲಿದ್ದವಂಗೆ ಸರ್ಪ ಕಡಿಯಬಲ್ಲುದೆ, ಈ ತ್ರಿವಿಧವನರಿದವಂಗೆ ಹಿಂದೆ ಶಂಕೆಯಿಲ್ಲ, ಮುಂದೆ ಭೀತಿಯಿಲ್ಲ, ಕಳಂಕು ಇಲ್ಲದೆ ಅಮೋಘೇಶ್ವರ ಲಿಂಗವು ಅಪ್ಪಿಕೊಂಡಿತ್ತು. ಈಗ ಈ ವಚನದ ಭಾವಾರ್ಥವನ್ನು ನೋಡೋಣ. ಈ ವಚನದಲ್ಲಿ ಶಿವಶರಣೆ ಅಮೋಘೆ ರಾಯಮ್ಮ ಜೀವನದ ಸತ್ಯವನ್ನು ಅರಿತವರಿಗೆ ಯಾವುದೇ ರೀತಿಯ ಭಯ ಮತ್ತು ಆತಂಕವಿರುವುದಿಲ್ಲ ಎಂದು ಹೇಳಿದ್ದಾಳೆ. ಯಾವುದೇ ಜೀವಿಯಾಗಲಿ ಅಪಾಯವಿರುವ ವಸ್ತುಗಳಿಂದ ದೂರವೇ ಉಳಿಯುತ್ತದೆ. ಕಾಯಿಸಿದ ಹಾಲನ್ನು ನೊಣವು ಮುಟ್ಟುವುದಿಲ್ಲ, ಬೆಂಕಿಯಲ್ಲಿ ನಿಗಿ ಕಾಯ್ದ ಪಾತ್ರೆಯನ್ನು ಬೆಕ್ಕು ಮುಟ್ಟುವುದಿಲ್ಲ, ಸಂಜೀವಿನಿ ಕಡ್ಡಿ ಕೈಯಲ್ಲಿ ಹಿಡಿದವರನ್ನು ಹಾವು ಕಚ್ಚುವುದಿಲ್ಲ. ಇದೇ ರೀತಿ ನಾವು ಕೂಡ ನಮ್ಮ ವ್ಯಕ್ತಿತ್ವ ಮತ್ತು ಚಾರಿತ್ರ್ಯಕ್ಕೆ ಅಪಾಯ ಮಾಡುವ ವಸ್ತು ಮತ್ತು ವ್ಯಕ್ತಿಗಳಿಂದ ದೂರವಿರಬೇಕು ಎಂಬುದು ಈ ವಚನದ ಸಾರವಾಗಿದೆ. ಮತ್ತೋರ್ವ ಶಿವಶರಣರ ವಚನದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರಗಳು.